ವೀಕ್ಷಕರೇ, ಮೇಷರಾಶಿಯವರ ಎಲ್ಲ ಬಂಧುಗಳು ಮತ್ತು ಪ್ರೀತಿಯ ವೀಕ್ಷಕರಿಗೆ ಆರ್ಥಿಕ ಸ್ವಾಗತಗಳು. ಇಂದು ನಾವು ಮಾತನಾಡಲಿರುವ ವಿಷಯ ಒಂದು ಸಾಮಾನ್ಯ ಭವಿಷ್ಯವಲ್ಲ. ಇದು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸುವ ಒಂದು ಅತ್ಯಂತ ಮಹತ್ವದ ಸಮಯವಾಗಬಹುದು. ಅದಕ್ಕಾಗಿ ಈ ವಿಡಿಯೋವನ್ನು ಕೊನೆವರೆಗೂ ಗಮನದಿಂದ ಆಲಿಸಿ. ಯಾಕಂದ್ರೆ ಮಧ್ಯದಲ್ಲಿ ನೀವು ಮಿಸ್ ಮಾಡಿದರೆ ಪ್ರತಿಯೊಂದು ಮಾತು ಕೂಡ ನಿಮ್ಮ ಜೀವನದ ದೊಡ್ಡ ಬದಲಾವಣೆ ತರುವಂತ ಅವಕಾಶವನ್ನು ತಪ್ಪಿಸಬಹುದು. ಇನ್ನು ಈ ವಿಡಿಯೋದಲ್ಲಿ ನಾವು ಮೇಷರಾಶಿಯವರ ಜೂನ್ ತಿಂಗಳು ಹೇಗಿರುತ್ತೆ, ಅವರ ಕಾರ್ಯಗಳು ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ತಿಳಿಯೋಣ. ಮೇಷರಾಶಿಯವರೇ, ಇಷ್ಟು ದಿನ ನೀವು ಅನುಭವಿಸಿದ ಕಷ್ಟ, ಅವಮಾನ, ನಿರಾಸೆ ಮತ್ತು ಆರ್ಥಿಕ ಒತ್ತಡಗಳು ಈಗ ನಿಮ್ಮಿಂದ ಅಂತ್ಯವಾಗುವಂತ ಅಥವಾ ದೂರವಾಗುವಂತ ಕಾಲ ಶುರುವಾಗಿದೆ. ಹಾಗೆ ನಿಮ್ಮ ಮನಸ್ಸಿನಲ್ಲಿ ನನ್ನ ಜೀವನ ಯಾವಾಗ ಬದಲಾಗುತ್ತೆ ಅನ್ನೋ ಪ್ರಶ್ನೆ ಅನೇಕ ಬಾರಿ ಮೂಡಿರಬಹುದು. ಆದರೆ ಈಗ ಗ್ರಹಗಳ ವಿಶೇಷ ಸಂಚಾರ ನಿಮ್ಮ ಪರವಾಗಿ ಕೆಲಸ ಮಾಡಲು ಆರಂಭಿಸಿದೆ. ಹಾಗೆ ನಿಮ್ಮ ಜೀವನದಲ್ಲಿ ಒಂದು ವಿಶೇಷ ವ್ಯಕ್ತಿಯ ಪ್ರವೇಶವಾಗುವಲ್ಲಿದೆ. ಆ ವ್ಯಕ್ತಿ ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ. ದೇವರು ನಿಮ್ಮ ಜೀವನವನ್ನು ದೇವರು ನಿಮ್ಮ ಜೀವನದಲ್ಲಿರುವ ಕತ್ತಲೆಗಳಿಂದ ದೂರ ಮಾಡಲು ಕಳಿಸಿರುವ ಒಂದು ದೈವಿಕ ಆಶೀರ್ವಾದದ ರೂಪವಾಗಿರುತ್ತಾರೆ. ಆ ವ್ಯಕ್ತಿಯ ಆಗಮನದಿಂದ ನಿಮ್ಮ ಬದುಕಿನಲ್ಲಿ ಮುಚ್ಚಿಕೊಂಡಿದ್ದ ಅದೃಷ್ಟದ ಬಾಗಿಲುಗಳು ಒಂದರ ನಂತರ ಒಂದು ತೆಗೆಯುತ್ತದೆ. ಈ ವ್ಯಕ್ತಿ ನಿಮ್ಮ ಒಂದು ಒಳ್ಳೆಯ ಸ್ನೇಹಿತರಾಗಿರಬಹುದು, ದೂರದ ಸಂಬಂಧಿಗಳಾಗಿರಬಹುದು, ಕೆಲಸದ ಜಾಗದಲ್ಲಿ ಪರಿಚಯವಾಗಿರುವವರಾಗಿರಬಹುದು, ಅಥವಾ ಸಂಪೂರ್ಣವಾಗಿ ಹೊಸ ವ್ಯಕ್ತಿಯೇ ಆಗಿರಬಹುದು. ಆದರೆ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಕಾಲಿಟ್ಟ ನಂತರ ನೀವು ನಿಮ್ಮ ಯೋಚನೆ, ನಿರ್ಧಾರ ಮತ್ತು ಭವಿಷ್ಯದಲ್ಲಿ ದೊಡ್ಡ ಬದಲಾವಣೆ ಕಾಣಲು ಆರಂಭವಾಗುತ್ತದೆ. ಮೇಷರಾಶಿಯವರೇ, ನೀವು ಒಳಗೆ ಅಥವಾ ಹೊರಗೆ ಎಷ್ಟೇ ಶಾಂತವಾಗಿ ಕಾಣಿಸಿಕೊಂಡರೂ ಒಳಗೆ ಅನೇಕ ನೋವುಗಳಿಂದ ನೀವು ಹೊತ್ತು ಬದುಕುತ್ತಿದ್ದೀರಿ. ಕೆಲವರು ನಿಮ್ಮ ಒಳ್ಳೆತನವನ್ನು ದುರುಪಯೋಗ ಮಾಡಿಕೊಂಡಿರಬಹುದು. ನೀವು ನಂಬಿದವರೇ ನಿಮಗೆ ಮೋಸವನ್ನು ಮಾಡಿರಬಹುದು. ಆದರೆ ಈಗ ಕಾಲ ಬದಲಾಗುತ್ತದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಶನಿ ಮತ್ತು ಗುರು ಗ್ರಹಗಳ ಅನುಕೂಲ ಪ್ರಭಾವಗಳು ಹೆಚ್ಚಾಗುತ್ತಲಿದೆ. ಆದ್ದರಿಂದ ಇಷ್ಟು ದಿನ ನಿಂತಿದ್ದ ಕೆಲಸ ಕಾರ್ಯಗಳು ಚಲನೆ ಪಡೆಯಲಿದೆ. ಹಣದ ವಿಚಾರದಲ್ಲಿ ನಿಧಾನವಾಗಿ ಉತ್ತಮ ಬದಲಾವಣೆಯನ್ನು ಕೂಡ ಕಾಣುತ್ತೀರಾ. ಇನ್ನು ಸಾಲದ ಒತ್ತಡ ಕಡಿಮೆಯಾಗುವಲು ಆರಂಭ ಕೂಡ ಆಗುತ್ತದೆ. ಹಾಗೆ ಒಂದು ಶುಭ ಸುದ್ದಿ ನಿಮ್ಮ ಮನೆಗೆ ಕೂಡ ಬರುತ್ತಿದೆ. ಅದು ಉದ್ಯೋಗ, ವ್ಯವಹಾರ, ಮನೆ, ವಾಹನ ಅಥವಾ ಕುಟುಂಬದ ಸಂತೋಷ ವಿಚಾರಗಳಾಗಿರಬಹುದು. ವಿಶೇಷವಾಗಿ ನಿಮ್ಮ ಕುಟುಂಬದಲ್ಲಿದ್ದ ಬಹುಕಾಲದ ಕಲಹಗಳು ಕೂಡ ಕಡಿಮೆಯಾಗುವ ಸಾಧ್ಯತೆಗಳು ಇದೆ. ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಪ್ರವೇಶಿಸುವ ಈ ವ್ಯಕ್ತಿ ನಿಮಗೆ ಕೆಲಸದ ಸಹಾಯ ಕೂಡ ಮಾಡಬಹುದು. ನಿಮ್ಮ ಆತ್ಮವಿಶ್ವಾಸವನ್ನು ಜೀವಂತವಾಗಿಸುತ್ತಾರೆ. ನೀವು ಮರೆತಿದ್ದ ಕೆಲವಷ್ಟು ನಿಮ್ಮ ಕನಸುಗಳನ್ನು ಕೂಡ ಮತ್ತೆ ನೆನಪಿಸುತ್ತಾರೆ. ನೀವು ಸಾಧಿಸಬಹುದು ಎಂಬ ಶಕ್ತಿಯನ್ನು ನಿಮ್ಮಲ್ಲಿ ತುಂಬುತ್ತಾರೆ. ನೀವು ಬಹಳ ದಿನಗಳಿಂದ ಆರಂಭಿಸಬೇಕು ಎಂಬ ವಿಷಯ, ಕೆಲಸ ಈಗ ಯಶಸ್ಸಿನ ದಾರಿಯಲ್ಲಿ ಹೋಗಬಹುದು. ವಿಶೇಷವಾಗಿ ವ್ಯವಹಾರ, ಜಮೀನಿನ ವ್ಯವಹಾರಗಳಾಗಿರಬಹುದು, ಅಥವಾ ನಿಮ್ಮ ವ್ಯಾಪಾರ, ಅಥವಾ ವಾಹನ ಸಂಬಂಧಿತ ಕೆಲಸಗಳು, ಅಥವಾ ಹೊಸ ಉದ್ಯೋಗ ಆರಂಭಿಸುವಂತ ಈ ಎಲ್ಲ ವಿಷಯಗಳಲ್ಲೂ, ಅಥವಾ ನಿಮ್ಮ ಬಿಸ್ನೆಸ್ ರಿಲೇಟೆಡ್ ಕೆಲಸಗಳಲ್ಲೂ ಕೂಡ ಆರಂಭಿಸಲು ಇದು ಅತ್ಯಂತ ಶುಭ ಸಮಯವಾಗಿರುತ್ತದೆ. ನಿಮ್ಮ ಮೇಲೆ ಕಣ್ಣಿಟ್ಟ ದ್ವೇಷಿಗಳು ಮತ್ತು ಅಸೂಯೆ ಪಡುವವರು ನಿಮ್ಮಿಂದ ದೂರವಾಗಲಿದ್ದಾರೆ.
ನಿಮ್ಮ ಪ್ರಗತಿಯನ್ನು ಯಾರು ಕೂಡ ತಡೆಯಲು ಸಾಧ್ಯವಿಲ್ಲ. ಹೆಚ್ಚೆಂದರೆ ಇದು ನಿಮ್ಮ ಜೊತೆ ಧರ್ಮಬಲವಾಗಿ ನಿಲ್ಲುತ್ತದೆ. ಮೇಷರಾಶಿಯವರೇ, ಕೆಲವರಿಗೆ ವಿದೇಶದ ಸಂಪರ್ಕಗಳು ಕೂಡ ಕಾಣಬಹುದು. ಕೆಲವರಿಗೆ ಹೊಸ ಉದ್ಯೋಗದ ಕರೆ ಕೂಡ ಬರಬಹುದು. ಇನ್ನು ಕೆಲವರಿಗೆ ಬಹಳ ದಿನಗಳಿಂದ ಬಾಕಿ ಹಣ ಬರುವ ಸಾಧ್ಯತೆ ಕೂಡ ಇದೆ. ಇನ್ನು ಆರೋಗ್ಯದ ವಿಷಯದಲ್ಲಿ ಈಗ ಉತ್ತಮ ಬದಲಾವಣೆಯನ್ನು ಕಾಣಬಹುದು. ದುಷ್ಟ ಕಾಲದಿಂದ ಕಾಡುತ್ತಿದ್ದ ದುರ್ಬಲ, ನಿದ್ರಾ ಸಮಸ್ಯೆ, ಮಾನಸಿಕ ಒತ್ತಡ